ರೆಡಿ ಆಗಿದೆ ಬರ್ಡೇ ಬೇಬಿ. ನಾನು ರೆಡಿ ಆಗಿದ್ದೀನಿ. ಈಗ ಅಮ್ಮ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಓಕೆ, ಹೋಟೆಲಲ್ಲಿ ಸಿಗ್ತೀವಿ. ನಾವು ರೆಸ್ಟೋರೆಂಟ್ ರೀಚ್ ಆದ್ವಿ. ಇದು ಕೋಸ್ಟಲ್ ರಾಕ್ ಅಂತ ಭೋಗಾದಿ ರಿಂಗ್ ರೋಡಲ್ಲಿರೋ ರೆಸ್ಟೋರೆಂಟು. ಪ್ಲೇಸ್ ಇಷ್ಟ ಆಯಿತು. ಜಾಸ್ತಿ ಗಲಾಟೆ ಇರಲಿಲ್ಲ. ನಮ್ಮ ಫ್ಯಾಮಿಲಿ ಅಷ್ಟೇ ಇದ್ದಿದ್ದು. ನಾವು ಲಂಚ್ ಟೈಮ್ಗೆ ಕೇಕ್ ಕಟ್ಟಿಂಗ್ನ ಅರೇಂಜ್ ಮಾಡಿದ್ವಿ. ಆ್ಯಂಡ್ ಇದು ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಥರ ನಾವು ಪ್ಲ್ಯಾನ್ ಮಾಡಿರೋದ್ರಿಂದ ನಮ್ಮ ಫ್ಯಾಮಿಲಿ ಮತ್ತು ಹಸ್ಬೆಂಡ್ ಫ್ಯಾಮಿಲಿ ಮಾತ್ರ ಇದ್ದಿದ್ದು. ಆ್ಯಂಡ್ ಡೆಕೋರೇಷನ್ಗೆ ಪಾಪು ಡ್ರೆಸ್ಗೆ ಮ್ಯಾಚ್ ಆಗೋ ಥರ ಪಿಂಕ್ ಕಲರಲ್ಲಿ ಈ ಡಿಸೈನ ನಾವು ಸೆಲೆಕ್ಟ್ ಮಾಡಿದ್ವಿ. ಆ್ಯಂಡ್ ಡೆಕೋರೇಷನ್ ತುಂಬ ಚೆನ್ನಾಗಿ ಬಂದಿತ್ತು. ಕಡಿಮೆ ಜನ ಏನಕ್ಕೆ ಪ್ಲ್ಯಾನ್ ಮಾಡಿದ್ದು ಅಂತ ಹೇಳಿದ್ರೆ, ಮೇಯ್ನಾಗಿ ಪಾಪು ಕಂಫರ್ಟಬಲ್ ಆಗಿರಬೇಕು. ತುಂಬ ಜನ ಆಯಿತು ಅಂದರೆ ಅವಳು ರಿಸರ್ವ್ಡ್ ಆಗಿಬಿಡ್ತಾಳೆ. ಹಾಗಾಗಿ ಇದು ಅವಳು ಎಂಜಾಯ್ ಮಾಡಬೇಕು, ಖುಷಿಯಾಗಿರಬೇಕು ಅಂತ. ಕೇಕ್ಗೋಸ್ಕರ ನಾವು ಅವಳ ಫೇವ್ರೆಟ್ ಕ್ಯಾರೆಕ್ಟರು ಕೋಕೋಮೆಲನ್ನಿಂದ ಜೆದು ಈ ಡಿಸೈನ್ನ ನಾವು ಆರ್ಡರ್ ಮಾಡಿದ್ವಿ. ಅದೇ ಥರ ಪರ್ಫೆಕ್ಟಾಗಿ ಮಾಡಿಕೊಟ್ಟಿದ್ರು. ತುಂಬಾ ಖುಷಿ ಆಯಿತು. ಆ್ಯಂಡ್ ಓವರ್ ಆಲ್ ಡೆಕೋರೇಷನ್ ಆಗಲಿ ಕೇಕ್ ಆಗಲಿ ನೋಡಿ ಈ ರೀತಿ ಕಾಣಿಸ್ತಾ ಇತ್ತು. ತುಂಬ ಇಷ್ಟ ಆಯಿತು. ಆ್ಯಂಡ್ ಬನ್ನಿ ಕೇಕ್ ಕಟ್ ಮಾಡೋ ಟೈಮ್ ಆಯಿತು. ಲೆಟ್ಸ್ ಕಟ್ ದ ಕೇಕ್.
ಎಲ್ಲ ಮುಗಿತು, ಈಗ ಹೊರಡ್ತಾ ಇದ್ದೀವಿ. ಪಾರ್ಟಿ ಎಲ್ಲ ತುಂಬ ಚೆನ್ನಾಗಾಯಿತು. ನಾನು ಹೇಗೆ ಅಂದ್ಕೊಂಡಿದ್ದೆ ಅದೇ ಥರ ಆಯಿತು. ಆ್ಯಂಡ್ ಮೇಯ್ನಾಗಿ ಪಾಪು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಮಕ್ಕಳೆಲ್ಲ ಲಾನಲ್ಲಿ ಆಟ ಆಡಿದ್ರು. ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಆ್ಯಂಡ್ ಫುಡ್ ತುಂಬ ಚೆನ್ನಾಗಿತ್ತು. ಕೇಕ್ ಅಂತೂ ತುಂಬ ಟೇಸ್ಟಿಯಾಗಿತ್ತು. ಎಲ್ರಿಗೂ ಇಷ್ಟ ಆಯಿತು. ಇಲ್ಲಿ ಫೋಟೋಸ್ ಏನಕ್ಕೆ ಆ್ಯಡ್ ಮಾಡಿದ್ದೀನಿ ಅಂದರೆ ವಿಡಿಯೋ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಆ್ಯಂಡ್ ಸ್ವಲ್ಪ ಶೇಕ್ ಆಗಿದೆ, ಹಾಗಾಗಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನನಗೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನನ್ನ